ನಮಸ್ಕಾರ ಸ್ನೇಹಿತರೆ, ಇವತ್ತೇ ಅತಿ ಪವಿತ್ರವಾದ ಶಕ್ತಿಯುತವಾದ ಕಾರ ಹುಣ್ಣಿಮೆ. ನೆನ್ನೆ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ವಟಸಾವಿತ್ರಿ ವ್ರತ ಯಾವ ರೀತಿ ಮಾಡಬೇಕು, ಆಲದ ಮರದ ಪೂಜೆ ಯಾವ ರೀತಿ ಮಾಡಬೇಕು, ಯಾವ ಮಂತ್ರ ಜಪ ಮಾಡಬೇಕು, ಮರದ ಹತ್ತಿರ ಹೋಗೋಕೆ ಆಗದೆ ಇರೋರು ಮನೆಯಲ್ಲೇ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡಿಲ್ಲ ಅನ್ನೋರು ಒಂದು ಸಲ ನಮ್ಮ ಚಾನೆಲಲ್ಲಿ ವಿಡಿಯೋ ನೋಡಿ ಬನ್ನಿ. ಇನ್ನು ಪೂಜೆ ಮಾಡಿರೋರು ಮಾಡದೇ ಇರೋರು ವಟಸಾವಿತ್ರಿ ವ್ರತ ಮಾಡಿರೋಂಥ ಫಲ ಪಡ್ಕೋಬೇಕು ಅನ್ನೋ ಕಾರಣದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ಕತೆ ಇವತ್ತು ಕೇಳಿದ್ರೆ ಅಷ್ಟಾದಶ ಪುರಾಣಗಳು ಕೇಳಿದಷ್ಟು ಫಲ ಸಿಗುತ್ತೆ, ನಿಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ, ಸಂಪೂರ್ಣವಾಗಿ ಆಯಸ್ಸು ಆರೋಗ್ಯ ಹೊಂದಿರುವಂತ ಪುರುಷ ನಿಮಗೆ ಪತಿಯಾಗಿ ಸಿಗುತ್ತಾನೆ. ಹಾಗೆ ಗೃಹಿಣಿಯರು ಈ ಕತೆ ಕೇಳಿದರೆ ನಿಮ್ಮ ಪತಿಯ ಆಯಸ್ಸು ಆರೋಗ್ಯ ಹೆಚ್ಚಾಗುತ್ತದೆ. ಈ ವ್ರತ ಆಚರಿಸುವ ಹೆಣ್ಣು ಮಕ್ಕಳಿಗೆ 7 ಜನ್ಮಗಳವರೆಗೂ ವೈಧವ್ಯ ಬರುವುದಿಲ್ಲ ಎಂದು ಸಾಕ್ಷಾತ್ ಪರಮೇಶ್ವರ ಸನತ್ ಕುಮಾರನಿಗೆ ವಿವರಿಸಿದ್ದಾರೆ. ಆ ಕತೆ ಯಾವುದು ಅಂತ ಈಗ ನಾವು ಕೇಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಒಂದು ಸಲ ಸನತ್ ಕುಮಾರ ಶಿವ ಪಾರ್ವತಿಯರ ದರ್ಶನ ಪಡೆಯಲು ಕೈಲಾಸ ಪರ್ವತಕ್ಕೆ ಹೋದರು. ಅಲ್ಲಿ ಇಬ್ಬರ ದರ್ಶನ ಪಡೆದುಕೊಂಡು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ರೀತಿ ಕೇಳಿದರು, ಪ್ರಭು, ಭೂಲೋಕದಲ್ಲಿ ಮಹಿಳೆಯರಿಗೆ ಸೌಭಾಗ್ಯ ಹಾಗೂ ಸುಮಂಗಳಿ ಯೋಗ ಬರುವಂತ ಕತೆ ಯಾವುದಾದರೂ ಇದ್ದರೆ ವಿವರಿಸಿ. ಆಗ ಪರಮೇಶ್ವರ ಈ ಕತೆ ಹೇಳಿದರು, ಸನತ್ ಕುಮಾರ, ಅಂತ ಒಂದು ಕತೆ ಹೇಳುತ್ತೇನೆ ಕೇಳು. ಪೂರ್ವದಲ್ಲಿ ಮದ್ರಾ ದೇಶದ ರಾಜನಾದ ಅಶ್ವಪತಿ ಸಂತಾನಕ್ಕಾಗಿ ಹೆಂಡತಿಯೊಂದಿಗೆ ಸೇರಿಕೊಂಡು ಓಂಕಾರ ರೂಪಕ್ಕೆ ಪ್ರತಿರೂಪವಾದ ಸಾವಿತ್ರಿ ದೇವಿಯನ್ನು 18 ವರ್ಷಗಳ ಕಾಲ ಪೂಜೆ ಮಾಡಿದ. ಅವರ ಭಕ್ತಿ ಹಾಗೂ ದೀಕ್ಷೆಗೆ ಮೆಚ್ಚಿದ ಸಾವಿತ್ರಿ ದೇವಿ ಅವರ ಮುಂದೆ ಪ್ರತ್ಯಕ್ಷವಾದರು. ಆಗ ಆ ರಾಜದಂಪತಿಗಳು, ಅಮ್ಮ, ನಮ್ಮ ಪೂರ್ವಜನ್ಮದ ಸುಕೃತ ಫಲದಿಂದ ಈ ಜನ್ಮದಲ್ಲಿ ನಿಮ್ಮ ದರ್ಶನ ಭಾಗ್ಯ ನಮಗೆ ಸಿಕ್ಕಿದೆ. ನಿಮ್ಮ ದರ್ಶನ ಪಡೆದ ನಾವು ಧನ್ಯರಾದೆವು. ನಿಮ್ಮನ್ನು ನೋಡಿದ ನಮಗೆ ಎಲ್ಲಾ ಕೋರಿಕೆಗಳು ಈಡೇರಿದವು ಎಂದು ಹೇಳಿದರು. ಆಗ ಸಾವಿತ್ರಿ ದೇವಿ ರಾಜ ದಂಪತಿಗಳಿಗೆ, ನಿಮ್ಮ ಕಠೋರ ದೀಕ್ಷೆಗೆ ನಾನು ಮೆಚ್ಚಿದೆ, ನಿಮಗೆ ಬೇಕಾದ ವರವನ್ನು ಕೇಳಿ ಎಂದರು. ಆಗ ಅಶ್ವಪತಿ, ಅಮ್ಮ, ನಿಮ್ಮ ದಯೆಯಿಂದ ನನ್ನ ರಾಜ್ಯವೆಲ್ಲ ಸುಭಿಕ್ಷವಾಗಿದೆ, ನಮಗೆ ಯಾವುದರಲ್ಲೂ ಕೊರತೆ ಇಲ್ಲ. ಆದರೆ ಸಂತಾನ ಇಲ್ಲವೆಂಬ ನೋವು ಮಾತ್ರ ಕಾಡುತ್ತಿದೆ, ನಮಗೆ ಪುತ್ರ ಸಂತಾನ ಅನುಗ್ರಹಿಸಿ ಎಂದು ಕೇಳಿದ. ಆಗ ಸಾವಿತ್ರಿ ದೇವಿ, ಅಶ್ವಪತಿ, ನಿನ್ನ ಪೂರ್ವಜನ್ಮದ ಕರ್ಮಫಲದಿಂದ ಸದ್ಯಕ್ಕೆ ನಿನಗೆ ಪುತ್ರ ಯೋಗ ಇಲ್ಲ, ಆದರೆ ಪುತ್ರಿಯಾಗುವಂತೆ ಅನುಗ್ರಹಿಸುತ್ತೇನೆ. ಅವಳು ತವರು ಮನೆ ಹಾಗೂ ಗಂಡನ ಮನೆ ಎರಡಕ್ಕೂ ಕೂಡ ಕೀರ್ತಿ ಪ್ರತಿಷ್ಠೆ ತರುತ್ತಾಳೆ. ಹಾಗೆ ಅವಳು ನನ್ನ ಅನುಗ್ರಹದಿಂದ ಜನಿಸುತ್ತಿರುವುದರಿಂದ ಅವಳಿಗೆ ನನ್ನ ಹೆಸರನ್ನೇ ಇಡಬೇಕು ಎಂದು ಹೇಳಿ ಮಾಯವಾದರು. ಕೆಲ ತಿಂಗಳ ಬಳಿಕ ಅಶ್ವಪತಿಗೆ ಒಂದು ಹೆಣ್ಣು ಮಗು ಜನಿಸಿತು. ದೇವಿ ಹೇಳಿದ ಪ್ರಕಾರವೇ ಆ ಮಗುವಿಗೆ ಸಾವಿತ್ರಿ ಎಂದು ಹೆಸರಿಟ್ಟು ಅತಿ ಮುದ್ದಾಗಿ ಬೆಳೆಸಿದ. ಸಾವಿತ್ರಿ ಯುಕ್ತ ವಯಸ್ಸಿಗೆ ಬಂದ ಮೇಲೆ ಸಾಳ್ವರಾಜ ವಂಶಸ್ಥನಾದ ಸತ್ಯವಂತನ ಗುಣ, ನಡುವಳಿಕೆ, ಪರಾಕ್ರಮ ಕೇಳಿ ಮೆಚ್ಚಿಕೊಂಡು ಅವನನ್ನೇ ಮದುವೆಯಾಗಲು ತೀರ್ಮಾನಿಸಿಕೊಂಡಳು. ಸತ್ಯವಂತನ ಜನನದ ಹೆಸರು ಜಿತಾಶ್ವ. ಆದರೆ ಯಾವಾಗಲೂ ಸತ್ಯವನ್ನು ಮಾತ್ರವೇ ಮಾತನಾಡುತ್ತಿದ್ದುದರಿಂದ ಪ್ರಜೆಗಳು ಅವನಿಗೆ ಸತ್ಯವಂತ ಎಂಬ ಬಿರುದು ಕೊಟ್ಟರು. ಸತ್ಯವಂತನ ತಂದೆಯಾದ ವ್ಯೂಮಕ್ಸೇನ ತನ್ನ ರಾಜ್ಯ ಹಾಗೂ ನೋಟ ಕಳೆದುಕೊಂಡು ಒಂದು ಕಾಡಿನಲ್ಲಿ ಆಶ್ರಮದಲ್ಲಿ ಬದುಕುತ್ತಾ ತನ್ನ ಏಕೈಕ ಪುತ್ರನಾದ ಸತ್ಯವಂತನ ಮೇಲೆ ಆಧಾರಪಟ್ಟಿದ್ದ. ನಾರದ ಮುನಿಯ ಮುಖಾಂತರ ಸತ್ಯವಂತ ಎಲ್ಲಿದ್ದಾನೆ ಎಂಬ ವಿಷಯ ತಿಳಿದುಕೊಂಡ ಸಾವಿತ್ರಿ ಅವನ ಜೊತೆಗೆ ಮದುವೆ ಮಾಡಿಸುವಂತೆ ನಾರದರನ್ನು ಕೇಳಿಕೊಂಡಳು. ಆಗ ನಾರದ ಮುನಿ, ಅಮ್ಮ ಸಾವಿತ್ರಿ, ಸತ್ಯವಂತನ ಆಯಸ್ಸು ಇನ್ನೊಂದು ವರ್ಷ ಮಾತ್ರ ಉಳಿದಿದೆ. ಅವನನ್ನು ನೀನು ಮದುವೆಯಾದರೆ 1 ವರ್ಷದ ನಂತರ ವೈಧವ್ಯ ಅನುಭವಿಸಬೇಕು. ಹಾಗಾಗಿ ಈ ಮದುವೆ ಬೇಡ ಅಂದರು. ಆಗ ಸಾವಿತ್ರಿ, ಮಹರ್ಷಿಗಳೇ,
ನಾನು ಸತ್ಯವಂತನ ಬಗ್ಗೆ ಕೇಳ್ಪಟ್ಟಿದಾಗಿನಿಂದಲೂ ಅವರೇ ನನ್ನ ಪತಿಯೆಂದು ತೀರ್ಮಾನಿಸಿಕೊಂಡೆ. ನನ್ನ ತಂದೆ ಅವರ ರಾಜ್ಯಕ್ಕೆ ಸಂಬಂಧ ಕೇಳಲು ಹೋಗಬೇಕು ಅನ್ನುವಷ್ಟರಲ್ಲೇ ಅವರ ರಾಜ್ಯದ ಮೇಲೆ ಯುದ್ಧವಾಗಿ ಅವರು ಎಲ್ಲಿ ಹೋದರು ಎಂಬುದು ಯಾರಿಗೂ ತಿಳಿಯಲಿಲ್ಲ. ನಾನು ಇದುವರೆಗೂ ಅವರನ್ನೇ ನನ್ನ ಪತಿ ಎಂದು ಭಾವಿಸಿ ಬದುಕುತ್ತಿದ್ದೇನೆ. ಅಂಥದ್ದರಲ್ಲಿ ಅವರನ್ನು ಹೊರತುಪಡಿಸಿ ಇನ್ಯಾರನ್ನು ಕೂಡ ನಾನು ಮದುವೆಯಾಗಲಾರೆ. ನನಗೆ ಮನಸ್ಸಿನಲ್ಲಿ ಅವರ ಜೊತೆ ಎಂದೋ ಮದುವೆಯಾಗಿದೆ. ನನ್ನ ಭಕ್ತಿ ಹಾಗೂ ಸಂಕಲ್ಪದಿಂದ ವಿಧಿ ಬರಹವನ್ನು ನಾನು ಬದಲಾಯಿಸಬಲ್ಲೆ. ಯಾವ ಕಷ್ಟ ಬಂದರೂ ನಾನು ಎದುರಿಸುತ್ತೇನೆ. 1 ವರ್ಷದ ನಂತರ ಅವರನ್ನು ನಾನು ಕಾಪಾಡಿಕೊಳ್ಳುತ್ತೇನೆ ಅಥವಾ ಅವರ ಜೊತೆಯೇ ಸತಿ ಸಹಗಮನವಾಗುತ್ತೇನೆ. ಆದರೆ ನೀವು ಮಾತ್ರ ಈಗ ನಮ್ಮ ಮದುವೆ ಮಾಡಿಸಬೇಕು ಎಂದು ಕೇಳಿಕೊಂಡಳು. ಆಗ ನಾರದ ಮಹರ್ಷಿ ಸಾವಿತ್ರಿಗೆ ಬಾಲ ತ್ರಿಪುರ ಸುಂದರಿ ತ್ರಿನಾತ್ರ ವ್ರತವನ್ನು ಬೋಧಿಸಿದ ನಂತರ ಸಾವಿತ್ರಿ ಹಾಗೂ ಸತ್ಯವಂತನ ಮದುವೆ ನಡೆಸಿದರು. ಮದ್ರಾ ದೇಶದ ಯುವರಾಣಿಯಾಗಿ ಎಷ್ಟೋ ಮುದ್ದಾಗಿ ಬೆಳೆದಂತ ಸಾವಿತ್ರಿ ಸಾಮಾನ್ಯದಲ್ಲೇ ಅತಿ ಸಾಮಾನ್ಯ ಗೃಹಿಣಿಯಂತೆ ಯಾವುದೇ ಆಡಂಬರವಿಲ್ಲದೆ ಕೇವಲ ಅರಣ್ಯದಲ್ಲಿ ಸಿಗುವಂತ ಹಣ್ಣು ಹಂಪಲು ತಿಂದುಕೊಂಡು ವೃದ್ಧ ಅತ್ತೆ ಮಾವನ ಸೇವೆ ಮಾಡಿಕೊಂಡು ಆಶ್ರಮದಲ್ಲಿ ಕೆಲಸ ಮಾಡಿಕೊಂಡು ಬದುಕಲಾರಂಭಿಸಿದಳು. ಆದರೆ ಸಾವಿತ್ರಿಗೆ ಇದ್ಯಾವುದು ಕೂಡ ಕಷ್ಟ ಅನಿಸಲಿಲ್ಲ. ಅವಳಿಗೆ ಇದ್ದ ಚಿಂತೆಯೆಲ್ಲ 1 ವರ್ಷದ ನಂತರ ಪತಿ ಮೃತಪಡುತ್ತಾರೆ ಎಂಬುದು. ದಿನಗಳು ಕಳೆಯಿತು. ಪತಿಯ ಮರಣದ ಸಮಯ ಇನ್ನೇನು 4 ದಿನಗಳು ಇದೆ ಅಂದಾಗ ಸಾವಿತ್ರಿ ಬಾಲ ತ್ರಿಪುರ ಸುಂದರಿ ವ್ರತ ಪ್ರಾರಂಭಿಸಿದಳು. ಆ 4 ದಿನಗಳು ಕೂತ ಜಾಗದಿಂದ ಮೇಲೆ ಏಳದೆ, ಏನನ್ನು ತಿನ್ನದೆ ಕುಡಿಯದೆ ಕಠೋರ ದೀಕ್ಷೆಯಿಂದ ವ್ರತ ಪೂರ್ತಿ ಮಾಡಿದಳು. 4ನೇ ದಿನದಂದು ಶುಚಿಯಾಗಿ ಸ್ನಾನ ಮಾಡಿಕೊಂಡು ಅಲಸಂದೆ ಕಾಳು ಹಾಗೂ ಬೆಲ್ಲ ಉಪಯೋಗಿಸಿ ಒಬ್ಬಟ್ಟುಗಳನ್ನು ತಯಾರಿಸಿ ಬಾಲ ತ್ರಿಪುರ ಸುಂದರಿಗೆ ನೈವೇದ್ಯವಾಗಿ ಸಮರ್ಪಿಸಿ ಪೂಜಿಸಿದಳು. ಇನ್ನು ಆ ಕಾಡಿನಲ್ಲಿ ಯಾವ ಮುತ್ತೈದೆಯರು ಸಿಗದ ಕಾರಣ ಆಶ್ರಮದ ಹತ್ತಿರವಿದ್ದಂತ ಒಂದು ಆಲದ ಮರವನ್ನೇ ಮುತ್ತೈದೆ ಎಂದು ಭಾವಿಸಿ ಆ ಮರಕ್ಕೆ ತಾಂಬೂಲ ಸಮರ್ಪಿಸಿ ಮರದ ಸುತ್ತಲೂ ಅರಿಶಿಣ ಮತ್ತು ಕುಂಕುಮ ಹಚ್ಚಿ ತಯಾರಿಸಿದಂತ 2 ದಾರಗಳನ್ನು 108 ಸಲ ಪ್ರದಕ್ಷಿಣೆ ಹಾಕುತ್ತಾ ಮರಕ್ಕೆ ಸುತ್ತಿದಳು. ಅದರ ನಂತರ ಅದೇ ಮರದ ಕೆಳಗೆ ಕುಳಿತುಕೊಂಡು ಗಂಡನಿಗೆ ಊಟ ಬಡಿಸಿ ಅವಳು ಕೂಡ ಜೊತೆಗೆ ತಿಂದು ವ್ರತ ಮುಗಿಸಿದಳು. ಅದರ ನಂತರ ಪ್ರತಿ ದಿನದಂತೆ ಆ ದಿನವೂ ಅಡುಗೆಗೆ ಕಟ್ಟಿಗೆ ತರಲು ಸತ್ಯವಂತ ಕಾಡಿಗೆ ಹೋದಾಗ ಸಾವಿತ್ರಿ ಕೂಡ ಅವನ ಜೊತೆಯೇ ಹೋದಳು. ಮೊದಲ ಸಲ ಅವನ ಜೊತೆ ಬರುತ್ತಿದ್ದ ಹೆಂಡತಿಯನ್ನು ನೋಡಿದ ಸತ್ಯವಂತ, ಮದುವೆ ಆದಾಗಿನಿಂದ ನಿನಗೆ ಬರೀ ಕಷ್ಟ ಮಾತ್ರ ಕೊಡುತ್ತಿದ್ದೇನೆ. 1 ದಿನವೂ ಸುಖದ ಸುಪ್ಪತ್ತಿಗೆಯಲ್ಲಿ ನಿನ್ನನ್ನು ಇಡಲಿಲ್ಲ. ನಿನಗೋಸ್ಕರ ನಾನೇನು ಮಾಡಲಿಲ್ಲ. 1 ಸಲ ವಿಹಾರಕ್ಕೂ ಕೂಡ ಕರೆದೋಗಲಿಲ್ಲ. ಒಳ್ಳೆ ಊಟ ಬಟ್ಟೆ ಕೂಡ ಕೊಡಲಿಲ್ಲ. ಈಗ ನಾವಿಬ್ಬರು ಹೋಗುತ್ತಿರುವುದೇ ವಿಹಾರ ಅಂದುಕೋ ಎಂದು ಪ್ರೀತಿಯಿಂದ ನೋವಿನಿಂದ ಏನೇನೋ ಹೇಳುತ್ತಾ ನಡೆಯುತ್ತಿದ್ದ. ಆದರೆ ಸಾವಿತ್ರಿ ಮನಸ್ಸಿನಲ್ಲಿ ಮಾತ್ರ ಈ ದಿನವೇ ಗಂಡನ ಪ್ರಾಣ ಹೋಗಲಿದೆ, ಯಾವ ರೀತಿ ಕಾಪಾಡಿಕೊಳ್ಳೋದು ಎಂಬ ಚಿಂತೆ ಕಾಡುತ್ತಿತ್ತು. ಮೈಯೆಲ್ಲ ಕಣ್ಣು ಮಾಡಿಕೊಂಡು ಸುತ್ತಮುತ್ತ ಯಾವುದಾದರೂ ಕೀಟಗಳು, ಪ್ರಾಣಿಗಳು, ಹಾವುಗಳು ಬರುತ್ತಿವೆಯಾ ಅಥವಾ ಯಾವುದಾದರೂ ಮರದ ರೆಂಬೆ ಕೊಂಬೆ ಬೀಳುತ್ತದಾ ಎಂದು ಸಾವಿತ್ರಿ ಗಂಡನಿಗೆ ಕಾವಲು ಕಾಯುತ್ತಾ ನಡೆಯುತ್ತಿದ್ದಳು. ಆದರೆ ಕೆಲ ಹೊತ್ತಿಗೆ ಆ ಕೆಟ್ಟಗಳಿಗೆ ಬಂದೇ ಬಿಟ್ಟಿತು. ಸಾವಿತ್ರಿಯನ್ನು ಮರದ ಕೆಳಗೆ ಕೂರಿಸಿ ಕಟ್ಟಿಗೆಗಾಗಿ ಮರದ ಮೇಲೆ ಹತ್ತಿದ ಸತ್ಯವಂತ. ಸ್ವಲ್ಪ ಹೊತ್ತಿನ ನಂತರ ಮರ ಇಳಿದು ಬಂದು, ದೇವಿ, ನನಗೇಕೋ ತುಂಬಾ ತಲೆನೋಯುತ್ತಿದೆ, ನಿನ್ನ ಮಡಿಲಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುತ್ತೇನೆ ಎಂದು ಹೇಳಿ ಅವಳ ಮಡಿಲಲ್ಲಿ ತಲೆ ಇಟ್ಟು ಸ್ವಲ್ಪ ಹೊತ್ತಿನಲ್ಲೇ ಗಾಢ ನಿದ್ರೆಗೆ ಜಾರಿಬಿಟ್ಟ. ಅಷ್ಟರಲ್ಲಿ ಅವಳ ಮುಂದೆ ಒಂದು ಭೀಕರ ಆಕಾರದಲ್ಲಿದ್ದ ಕೋಣ, ಅದರ ಮೇಲೆ ಘೋರ ರೂಪದಲ್ಲಿ ಯಮದೇವರು ಕುಳಿತುಕೊಂಡು ಪ್ರತ್ಯಕ್ಷವಾದರು. ಯಮದೇವರು ಯಮಪಾಶವನ್ನು ಪ್ರಯೋಗಿಸಿ ಸತ್ಯವಂತನ ಆತ್ಮವನ್ನು ಹೊರಗೆ ಎಳೆಯಲು ಪ್ರಯತ್ನಿಸಿದರು. ಸಾವಿತ್ರಿ ದೇವಿಯ ವರಪ್ರಭಾವದಿಂದ ಜನಿಸಿದ ಸಾವಿತ್ರಿಗೆ ಸಾವಿತ್ರಿ ದೇವಿಯ ಆಶೀರ್ವಾದ, ನಾರದ ಮಹರ್ಷಿಯ ಆಶೀರ್ವಾದ, ಜೊತೆಗೆ ಬಾಲ ತ್ರಿಪುರ ಸುಂದರಿ ತ್ರಿನಾತ್ರ ವ್ರತ ಮಾಡಿದ್ದರಿಂದ
ಬಾಲ ತ್ರಿಪುರ ಸುಂದರಿಯ ಆಶೀರ್ವಾದ, ಹೀಗೆ ಮೂವರ ಆಶೀರ್ವಾದದಿಂದ ಯಾರಿಗೂ ಕಾಣಿಸದಿರುವ ಯಮದೇವರು ಅವಳ ಕಣ್ಣಿಗೆ ಕಾಣಿಸಿದರು. ಸತ್ಯವಂತನ ಆತ್ಮವನ್ನು ಬಂಧಿಸಲು ಪ್ರಯತ್ನಿಸುತ್ತಿದ್ದ ಯಮನನ್ನು ಸಾವಿತ್ರಿ ತಡೆದಳು. ಅವರ ಭೀಕರ ರೂಪವನ್ನು ನೋಡಿಯೂ ಹೆದರದ ಸಾವಿತ್ರಿಯೊಂದಿಗೆ ಯಮದೇವರು, ನೋಡಮ್ಮ ಸಾವಿತ್ರಿ, ಇಂದಿಗೆ ನಿನ್ನ ಹಾಗೂ ನಿನ್ನ ಪತಿಯ ಮಧ್ಯೆ ಇರುವ ಸಂಬಂಧ ಮುಗಿದುಹೋಯಿತು. ಮಾಡಬೇಕಾದ ಕಾರ್ಯವನ್ನು, ಆಚಾರಗಳನ್ನು, ವ್ಯವಹಾರಗಳನ್ನು ಪೂರ್ತಿ ಮಾಡಿ ನಿನ್ನ ದಾರಿ ನೀನು ನೋಡಿಕೋ ಎಂದು ಹೇಳಿ ಸತ್ಯವಂತನ ಆತ್ಮವನ್ನು ತೆಗೆದುಕೊಂಡು ಹೊರಟರು ಯಮದೇವರು. ಆದರೆ ಸಾವಿತ್ರಿ ಕೂಡ ಯಮದೇವರನ್ನೇ ಹಿಂಬಾಲಿಸುತ್ತಾ ಹೋದಳು. ಸ್ವಲ್ಪ ದೂರ ಹೋದ ಮೇಲೆ ಯಾರೋ ಹಿಂಬಾಲಿಸಿದಂತೆ ಅನಿಸಿ ಹಿಂದೆ ತಿರುಗಿ ನೋಡಿದ ಯಮದೇವರು ಸಾವಿತ್ರಿಯ ಧೈರ್ಯಕ್ಕೆ ಮೆಚ್ಚಿ, ಸಾವಿತ್ರಿ, ನಿನ್ನ ಗಂಡನ ಪ್ರಾಣವಲ್ಲದೆ ಬೇರೆ ಯಾವ ವರವನ್ನಾದರೂ ಬೇಡಿಕೋ ಅಂದರು. ಸಾವಿತ್ರಿ, ನನ್ನ ಅತ್ತೆ ಹಾಗೂ ಮಾವನಿಗೆ ನೋಟ ಬರಬೇಕು, ಹಾಗೆ ಅವರು ಕಳೆದುಕೊಂಡ ರಾಜ್ಯವನ್ನು, ಐಶ್ವರ್ಯವನ್ನು ಮರಳಿ ಪಡೆಯಬೇಕು ಎಂದು ಕೇಳಿದಳು. ತಥಾಸ್ತು ಎಂದು ಹೇಳಿ ಹೊರಟರು ಯಮದೇವರು. ಆದರೆ ಸಾವಿತ್ರಿ ಮತ್ತೆ ಯಮದೇವರನ್ನು ಹಿಂಬಾಲಿಸಿದಳು. ಸ್ವಲ್ಪ ದೂರ ಹೋದ ಮೇಲೆ ಮತ್ತೆ ಯಾರೋ ಹಿಂಬಾಲಿಸುತ್ತಿರುವಂತೆ ಅನಿಸಿ ಹಿಂದೆ ತಿರುಗಿ ನೋಡಿದ ಯಮದೇವರು ಸಾವಿತ್ರಿಯನ್ನು ನೋಡಿ, ಅಮ್ಮ, ಹಠ ಮಾಡಬೇಡ, ನಿನಗೆ ಇನ್ನೊಂದು ವರ ಕೊಡುತ್ತೇನೆ, ಅದೂ ಕೂಡ ನಿನ್ನ ಗಂಡನ ಪ್ರಾಣ ಹೊರತುಪಡಿಸಿ ಅಂದರು ಯಮದೇವರು. ಆಗ ಸಾವಿತ್ರಿ, ಪ್ರಭು, ನನ್ನ ತಂದೆ ತಾಯಿಗೆ ನಾನೊಬ್ಬಳೇ ಮಗಳು. ಈಗ ನೀವು ನನ್ನ ಪತಿಯನ್ನು ಕೂಡ ಕಿತ್ತುಕೊಂಡಿದ್ದೀರಿ. ನಾನು 3 ಪುತ್ರರನ್ನಾದರೂ ಪಡೆದು ಒಬ್ಬನನ್ನು ನನ್ನ ತಂದೆ ತಾಯಿಗೆ ಕೊಟ್ಟು, ಒಬ್ಬನನ್ನು ಅತ್ತೆ ಮಾವನಿಗೆ ಕೊಟ್ಟು, ಇನ್ನೊಬ್ಬ ಮಗನನ್ನು ನಾನು ಹಾಗೂ ನನ್ನ ಗಂಡ ಬೆಳೆಸೋಣ ಅಂದುಕೊಂಡೆವು. ಈಗ ನನಗೆ ಆ ಅವಕಾಶ ಕೂಡ ಇಲ್ಲವಾಯಿತು. ಹಾಗಾಗಿ ನನ್ನ ತಂದೆ ತಾಯಿಗೆ ವಾರಸರನ್ನು ಕೊಡಿ ಎಂದು ಕೇಳಿದಳು. ಯಮದೇವರು 100 ಜನ ಪುತ್ರರನ್ನು ಸಾವಿತ್ರಿಯ ತಂದೆ ತಾಯಿಗೆ ಅನುಗ್ರಹಿಸಿದರು. ಆದರೂ ಕೂಡ ಸಾವಿತ್ರಿ ಬಿಡದೆ ಯಮದೇವರನ್ನು ಹಿಂಬಾಲಿಸುತ್ತಾ, ಪ್ರಭು, 7 ಹೆಜ್ಜೆ ಜೊತೆಗೆ ನಡೆದರೆ ಅಪರಿಚಿತರು ಕೂಡ ಬಂಧುಗಳಾಗುತ್ತಾರೆ. ನಾವಿಬ್ಬರು ಅದಕ್ಕಿಂತಲೂ ಹೆಚ್ಚು ಹೆಜ್ಜೆಗಳನ್ನು ಜೊತೆಯಾಗಿ ನಡೆದಿರುವುದರಿಂದ ನಾವಿಬ್ಬರೂ ಈಗ ಆತ್ಮ ಬಂಧುಗಳು ಆಗಿದ್ದೇವೆ ಅಂದಳು. ಆ ಮಾತಿಗೆ ಯಮದೇವರು, ಸಾವಿತ್ರಿ, ನಿನ್ನ ಮಾತುಗಳು ನನ್ನನ್ನು ಸಂತೋಷಪಡಿಸಿದೆ. ಹಾಗಾಗಿ ಇನ್ನೊಂದು ವರ ಕೊಡುತ್ತೇನೆ, ಕೇಳು. ಅದೂ ಕೂಡ ನಿನ್ನ ಗಂಡನ ಪ್ರಾಣವನ್ನು ಹೊರತುಪಡಿಸಿ ಅಂದರು. ಆಗ ಸಾವಿತ್ರಿ, ಪ್ರಭು, ನಿಮ್ಮ ವರಗಳಿಂದ ನನ್ನ ತುಂಬಾ ಕೋರಿಕೆಗಳು ಈಡೇರಿದೆ. ಆದರೆ ಅಪಪುತ್ರಂ ಗತಂ ನಾಸ್ತಿ ಅಂದ ಹಾಗೆ ಪುತ್ರನಿಲ್ಲದ ಜೀವನ ಮೋಕ್ಷ ಕೊಡುವುದಿಲ್ಲ. ಹಾಗಾಗಿ ನನಗೆ ಪುತ್ರನನ್ನು ಅನುಗ್ರಹಿಸಿ ಎಂದು ಕೇಳಿದಳು. ಆಗ ಯಮದೇವರು, ಸಾವಿತ್ರಿ, ಈ ವರ ಕೊಟ್ಟ ಮೇಲೆ ಮತ್ತೆ ನೀನು ನನ್ನನ್ನು ಹಿಂಬಾಲಿಸಬಾರದು. ನಿನಗೆ ಒಬ್ಬ ಪುತ್ರನಲ್ಲ, ನಾನು ನಿನಗೆ 100 ಜನ ಪುತ್ರ ಸಂತಾನ ಆಗಲಿ ಎಂಬ ವರ ಕೊಡುತ್ತಿದ್ದೇನೆ ಎಂದು ಹೇಳಿ ಆ ವರ ಕೊಟ್ಟು ಅಲ್ಲಿಂದ ಹೊರಡಲು ತಯಾರಾದರು ಯಮದೇವರು. ಆಗ ಸಾವಿತ್ರಿ, ಪ್ರಭು, ಸ್ವಲ್ಪ ಹೊತ್ತು ಇರಿ. ಪತಿವ್ರತೆಗಳಿಗೆ ಪತಿ ಇಲ್ಲದೆ ಸಂತಾನ ಯಾವ ರೀತಿ ಆಗಲು ಸಾಧ್ಯ? ನಾನು ಪತಿವ್ರತೆ. ನನಗೆ ಸಂತಾನ ಆಗಬೇಕು ಅಂದರೆ ಪತಿ ಇರಬೇಕು. ನನ್ನ ಪತಿಯನ್ನು ನೀವು ಕರೆದುಕೊಂಡು ಹೋದರೆ ನನಗೆ ನಿಮ್ಮ ವರದ ಪ್ರಕಾರ 100 ಜನ ಮಕ್ಕಳು ಯಾವ ರೀತಿ ಜನಿಸುತ್ತಾರೆ ಎಂದು ಕೇಳಿದಳು. ಸಾವಿತ್ರಿಯ ಸಮಯ ಸ್ಫೂರ್ತಿಯನ್ನು ಯಮನಿಗೂ ಕೂಡ ಮೆಚ್ಚಿಕೊಳ್ಳದೇ ಇರಲು ಸಾಧ್ಯವಾಗಲಿಲ್ಲ. ಕೊಟ್ಟ ವರ ಉಳಿಸಿಕೊಳ್ಳಬೇಕು ಎಂಬ ಕಾರಣದಿಂದ ಒಂದು ಮಾವಿನ ಹಣ್ಣನ್ನು ಸೃಷ್ಟಿಸಿ ಅದನ್ನು ಸಾವಿತ್ರಿಗೆ ಕೊಟ್ಟು, ಈ ಹಣ್ಣನ್ನು ಮರದ ಕೆಳಗೆ ನಿದ್ರಿಸುತ್ತಿರುವ ನಿನ್ನ ಪತಿಯ ಬಾಯೊಳಗೆ ಇಡು. ಆತ ನಿದ್ದೆಯಿಂದ ಆಗತಾನೆ ಎಚ್ಚರಗೊಂಡಂತೆ ಎದ್ದು ಬರುತ್ತಾನೆ. ನಿನ್ನ ಪತಿಯ ಜೊತೆ ಸುಖವಾಗಿ ಸಂತೋಷವಾಗಿ 100 ಮಕ್ಕಳನ್ನು ಪಡೆದು ವೃದ್ಧಾಪ್ಯದವರೆಗೂ ಸುಖವಾಗಿ ಬದುಕಿ ಮುತ್ತೈದೆ ಯೋಗವನ್ನು ಅನುಭವಿಸು. ಈಗ ನೀನು ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡರೆ ನಿನ್ನ ಪತಿಯ ದೇಹದ ಮುಂದೆ ಪ್ರತ್ಯಕ್ಷವಾಗುತ್ತೀಯಾ ಎಂದು ಹೇಳಿ ಯಮದೇವರು ಮಾಯವಾದರು. ಸಾವಿತ್ರಿ ಅದೇ ರೀತಿ ಕಣ್ಣು ಮುಚ್ಚಿಕೊಂಡ ಮರುಕ್ಷಣ ಗಂಡನ ಮುಂದೆ ಪ್ರತ್ಯಕ್ಷವಾದಳು. ಯಮದೇವರು ಕೊಟ್ಟ ಮಾವಿನ ಹಣ್ಣನ್ನು ಗಂಡನ ಬಾಯಲ್ಲಿ ಇಟ್ಟಳು. ಕೂಡಲೇ ಸತ್ಯವಂತ ಗಾಢವಾದ ನಿದ್ದೆಯಿಂದ ಎದ್ದು ಕುಳಿತಂತೆ ಎಚ್ಚರಗೊಂಡು
ತಾನು ಸತ್ತು ಹೋದಂತೆ ಯಮದೇವರು ಅವನನ್ನು ಕರೆದು ಹೋಗುತ್ತಿದ್ದಂತೆ ಕನಸು ಬಿದ್ದಿರುವುದಾಗಿ ಹೇಳಿದ. ಆಗ ಸಾವಿತ್ರಿ ನಡೆದ ವಿಷಯವನ್ನೆಲ್ಲ ಸತ್ಯವಂತನಿಗೆ ವಿವರಿಸಿದಳು. ಕೂಡಲೇ ಅತ್ತೆ ಮಾವನಿಗೂ ಕೂಡ ಕಣ್ಣು ಬಂದಿರುತ್ತದೆ ಎಂದು ಹೇಳಿದಳು. ಇಬ್ಬರು ಆಶ್ರಮಕ್ಕೆ ಹೋಗಿ ನೋಡಿದಾಗ ಅತ್ತೆ ಮಾವ ಸಂತೋಷವಾಗಿ ಮತ್ತೆ ಅವರ ನೋಟ ಪಡೆದುಕೊಂಡು ಮಗ ಸೊಸೆಗಾಗಿ ಕಾಯುತ್ತಿದ್ದರು. ಸಾವಿತ್ರಿ ನಡೆದ ವಿಷಯವನ್ನು ಅತ್ತೆ ಮಾವನಿಗೆ ವಿವರಿಸಿದಳು. ಎಲ್ಲರೂ ಸಾವಿತ್ರಿಯನ್ನು ಮೆಚ್ಚಿಕೊಳ್ಳುತ್ತಿರುವಾಗ ಸತ್ಯವಂತನ ತಂದೆಯಾದ ವ್ಯೂಮಕ್ಸೇನನ ರಾಜ್ಯದಿಂದ ಕೆಲವರು ಋಷಿ ಮುನಿಗಳು ಹಾಗೂ ಪ್ರಜೆಗಳು ಅಲ್ಲಿಗೆ ಬಂದು, ಮಹಾರಾಜ, ನಿಮ್ಮನ್ನು ಮೋಸ ಮಾಡಿ ನಿಮ್ಮ ರಾಜ್ಯ ಆಕ್ರಮಿಸಿಕೊಂಡ ನಿಮ್ಮ ಮಂತ್ರಿಯನ್ನು ನಾವೆಲ್ಲರೂ ಸೇರಿ ಬಂಧಿಸಿದ್ದೇವೆ. ನೀವೀಗ ನಿಮ್ಮ ರಾಜ್ಯವನ್ನು ಮರಳಿ ಪಾಲಿಸಬಹುದು ಎಂದು ಹೇಳಿದರು. ಸಂತೋಷದಿಂದ ವ್ಯೂಮಕ್ಸೇನ ದಂಪತಿಗಳು ಹಾಗೂ ಸತ್ಯವಂತ ದಂಪತಿಗಳು ರಾಜ್ಯಕ್ಕೆ ಹೋದರು. ಅವರಿಗೆ ನೋಟ ಹಾಗೂ ರಾಜ್ಯ ಮರಳಿ ಬರಲು ಕಾರಣ ಸಾವಿತ್ರಿ ಆದ್ದರಿಂದ ವ್ಯೂಮಕ್ಸೇನ ಸತ್ಯವಂತನಿಗೆ ಪಟ್ಟಾಭಿಷೇಕ ಮಾಡಿದ. ಬಳಿಕ ಸತ್ಯವಂತ ಹಾಗೂ ಸಾವಿತ್ರಿ ಅನೇಕ ವರ್ಷಗಳ ಕಾಲ ರಾಜ್ಯಭಾರ ಮಾಡಿ 100 ಪುತ್ರರನ್ನು ಪಡೆದು ಸಂತೋಷವಾಗಿ ಬದುಕಿದರು. ಇದೇ ವಟ ಸಾವಿತ್ರಿ ವ್ರತಕತೆ. ನೀವು ಕೂಡ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಆಲದ ಮರಕ್ಕೆ ಪೂಜೆ ಮಾಡಿ ಈ ವ್ರತಕತೆ ಕೇಳಿದರೆ ತುಂಬಾನೇ ಒಳ್ಳೆಯದು. ಹಾಗೆ ಪೂಜೆ ಮಾಡೋಕೆ ಸಾಧ್ಯ ಆಗದೆ ಇರೋರು ಮನೆಯಲ್ಲೇ ಒಂದು ವೀಳ್ಯದೆಲೆ ಮೇಲೆ ಅರಿಶಿನ ಉಂಡೆಯನ್ನಿಟ್ಟು ಅದನ್ನೇ ಸಾವಿತ್ರಿ ಎಂದು ಭಾವಿಸಿ ಆ ಉಂಡೆಯಲ್ಲೇ ತ್ರಿಮೂರ್ತಿಗಳು ಹಾಗೂ ತ್ರಿದೇವತೆಗಳನ್ನು ನೋಡುತ್ತಾ ವ್ರತ ಪೂರ್ತಿ ಮಾಡಬಹುದು. ಇವೆರಡೂ ಕೂಡ ಮಾಡೋಕೆ ಆಗದೆ ಇರೋರು ಬರೀ ಈ ವ್ರತಕತೆಯನ್ನು ಕೂಡ ಭಕ್ತಿಯಿಂದ ಕೇಳಿಸಿಕೊಂಡರೆ ವಟ ಸಾವಿತ್ರಿ ವ್ರತ ಮಾಡಿದಷ್ಟೇ ಪುಣ್ಯ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ, ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.